ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ ಆಗಿ ಹೋಟೆಲ್ ಸ್ಟೈಲ್ ನಲ್ಲಿ ಕ್ರಿಸ್ಪಿ ಅಂಡ್ ಟೇಸ್ಟಿಯಾಗಿ ಮನೆಯಲ್ಲೇ ಮೈಸೂರು ಬೋಂಡನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ. ಹಾಗೆ ಇನ್ನ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ರೀತಿ ಬೋಂಡನ ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಆ ಟೇಸ್ಟೇ ಬೇರೆ. ಹಾಗಿದ್ರೆ ತಡ ಮಾಡದೆ ಈ ರೀತಿ ಮೈಸೂರು ಬೋಂಡನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಒಂದ್ಸಲ ನೋಡ್ಕೊಂಡ್ ಬರೋಣ ಬನ್ನಿ. ಮೊದ್ಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 250 ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂತಾ ಇದ್ದೀನಿ. ಇದಿಷ್ಟರಲ್ಲೇ ನಾವು ಒಂದು 20-25 ಬೋಂಡನ ಮಾಡ್ಕೊಬಹುದು. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಬೇಕು. ಹಾಗೆ ಖಾರಕ್ಕೆ ನಾನಿಲ್ಲಿ ಒಂದು 3 ಹಸಿಮೆಣಸಿಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ಖಾರ ಕಡಿಮೆ ಅಥವಾ ಜಾಸ್ತಿ ಬೇಕಿದ್ರೆ ನೋಡಿ ಹಾಕೊಳ್ಳಿ. ಹಾಗೆ ಒಂದ್ ಅರ್ಧ ಇಂಚು ಶುಂಠಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಬೇಕು. ಶುಂಠಿ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಜೊತೆಗೆ ಟೇಸ್ಟ್ ಕೂಡ ಕೊಡುತ್ತೆ. ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ ನಂತರ ನಾನಿಲ್ಲಿ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡಿಗೆ ಸೋಡಾನ ಹಾಕೊಂತಾ ಇದ್ದೀನಿ. ಸೋಡಾ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಮಾಡ್ಕೊಬಹುದು. ಹಾಕೋದ್ರಿಂದ ಬೋಂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ನಂತರ ನಾನಿಲ್ಲಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂತಾ ಇದ್ದೀನಿ. ಹಾಗೆ ರುಚಿಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಇದಿಷ್ಟು ಆದ ನಂತರ ಕೊನೆಯಲ್ಲಿ ಇದಕ್ಕೆ ಮೊಸರನ್ನ ಸೇರಿಸ್ಕೊಬೇಕು. ನಾನಿಲ್ಲಿ ಒಂದ್ 250 ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟಿಗೆ ಒಂದ್ 250 ಗ್ರಾಮ್ ಆಗುವಷ್ಟು ಮೊಸರನ್ನ ಹಾಕೊಂತಾ ಇದ್ದೀನಿ. ನಂತರ ಎಲ್ಲಾನು ಚೆನ್ನಾಗಿ ಗಂಟಿಲ್ದೇ ಇರೋ ರೀತಿ ಕೈಯಲ್ಲೇ ಕಲ್ಸ್ಕೊಬೇಕು. ನಾವು ಎಷ್ಟು ಮೈದಾ ಹಿಟ್ಟನ್ನ ಹಾಕೊಂತೀವೋ ಅಷ್ಟೇ ಸಮ ಪ್ರಮಾಣದಲ್ಲಿ ಮೊಸರನ್ನು ಕೂಡ ಹಾಕೊಂಡು ಕಲ್ಸ್ಕೊಬೇಕು. ಈ ಮೈಸೂರು ಬೋಂಡಾಗೆ ಮೇನ್ ಇಂಪಾರ್ಟೆಂಟ್ ಮೊಸರನ್ನ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೊಸರು ತಿನ್ನಲ್ಲ ಅಂತ ಅನ್ನೋರು ನೀರಲ್ಲೇನೆ ಕಲ್ಸ್ಕೊಂಡು ಮಾಡ್ಕೊಬಹುದು. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲ್ಸ್ಕೊಂತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಬೋಂಡ ಕೂಡ. ಹಿಟ್ಟನ್ನ ನಾವು ಮೀಡಿಯಂ ಆಗಿ ಕಲ್ಸ್ಕೊಬೇಕಾಗುತ್ತೆ. ತುಂಬಾ ತೆಳುನು ಮಾಡ್ಕೊಬಾರ್ದು, ತುಂಬಾ ಗಟ್ಟಿನೂ ಮಾಡ್ಕೊಬಾರ್ದು. ನೋಡಿ, ಈ ರೀತಿ ಮೀಡಿಯಂ ಆಗಿ ಕಲ್ಸ್ಕೊಬೇಕು. ಹಿಟ್ಟೆಲ್ಲ ಕಲ್ಸಿದಾಗಿದೆ. ಇದನ್ನ ಪಕ್ಕಕ್ಕಿಟ್ಟು ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣ ಬನ್ನಿ. ಒಂದು ಜಾರ್ಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಂತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಕಪ್ ಆಗುವಷ್ಟು ಹುರ್ಗಡ್ಲೆ ಕೂಡ ಸೇರಿಸ್ಕೊಂತಾ ಇದ್ದೀನಿ ಇದ್ರ ಜೊತೆಗೇನೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂತಾ ಇದ್ದೀನಿ. ಹಾಗೆ ಖಾರಕ್ಕೆ ನಾನಿಲ್ಲಿ ಒಂದ್ 3 ಹಸಿಮೆಣಸಿಕಾಯಿ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಖಾರ ಕಡಿಮೆ ಅಥವಾ ಜಾಸ್ತಿ ಬೇಕಿದ್ರೆ ನೋಡಿ ಹಾಕೊಬಹುದು. ಹಾಗೆ ಒಂದ್ 3 ಬೆಳ್ಳುಳ್ಳಿ ಪೀಸ್ ಕೂಡ ಹಾಕೊಂಡು ಒಂದ್ ಅರ್ಧ ಇಂಚು ಶುಂಠಿ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ ರುಚಿಗೆ ನಾನಿಲ್ಲಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ರುಬ್ಕೊಬೇಕಾಗುತ್ತೆ. ನೋಡಿ, ರುಬ್ಕೊಂಡಿದ್ದಾಗಿದೆ. ಕಾಯಿ ಚಟ್ನಿ ಕೂಡ ರೆಡಿ ಆಗಿದೆ. ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಈ ಕಾಯಿ ಚಟ್ನಿ ಏನಿದೆ ಇದು ಮೈಸೂರು ಬೋಂಡ ಜೊತೆ ತಿನ್ನೋದಿಕ್ಕೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈ ರೀತಿ ಬೌಲ್ಗೆ ಹಾಕೊಂಡ ನಂತರ ಇದನ್ನ ಪಕ್ಕಕ್ಕಿಟ್ಟು ನಾನಿಲ್ಲಿ ಬೋಂಡನ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಎಣ್ಣೆನ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋದಿಕ್ಕೆ ಸ್ವಲ್ಪ ಹಿಟ್ಟನ್ನ ಈ ರೀತಿ ಎಣ್ಣೆಗೆ ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ. ಈಗ ಎಣ್ಣೆ ಕಾದಿದೆ. ಮೊದ್ಲೇ ಕಲಸಿಟ್ಕೊಂಡಿರೋ ಹಿಟ್ಟೇನಿದೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಎಣ್ಣೆಗೆ ಬಿಡ್ತಾ ಹೋಗ್ಬೇಕು. ನಿಮ್ಗೆ ಯಾವ ಸೈಜಿಗೆ ಬೇಕು ಅಂತ ನೀವು ನೋಡ್ಕೊಂಡು ಎಣ್ಣೆಗೆ ಹಿಟ್ಟನ್ನ ಬಿಟ್ಕೊಬಹುದು. ನಾನಿಲ್ಲಿ ಮೀಡಿಯಂ ಆಗಿ ಬಿಡ್ತಾ ಇದ್ದೀನಿ. ಈ ರೀತಿ ಎಣ್ಣೆಗೆ ಎಲ್ಲಾನು ಬಿಟ್ಟಾದ ನಂತರ ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಬಿಟ್ಟ ತಕ್ಷಣ ನಾವು ಎಲ್ಲಾನು ಉಲ್ಟಾ ಮಾಡ್ಕೊಳ್ಳೋದೇನ್ ಬೇಡ. ಒಂದ್ 5 ನಿಮಿಷ ನಾವು ಬಿಟ್ರೆ ಸಾಕು, ಎಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ. ಈ ರೀತಿ ಮೇಲ್ಗಡೆ ಬಂದಾದ ನಂತರ ನಾವು ಎಲ್ಲಾನು ಉಲ್ಟಾ ಮಾಡ್ಕೊಂಡು 2 ಸೈಡು ಕಲರ್ ಬರೋ ತನಕ ಡೀಪ್ ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮ್ ನಲ್ಲಿ ಏನಾದ್ರು ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗನೆ ಕಲರ್ ಬರುತ್ತೆ. ಅಷ್ಟೇ ಒಳಗಡೆ ಎಲ್ಲ ಇಟ್ಟಿಟ್ಟ ರೀತಿನೇ ಇರುತ್ತೆ, ಚೆನ್ನಾಗಿ ಬೆಂದಿರಲ್ಲ. ಅದಕ್ಕೆ ಒಂದ್ 10 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. 2 ಸೈಡು ಕಲರ್ ಚೇಂಜಸ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಒಂದ್ 10 ನಿಮಿಷ ಆದ ನಂತರ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ. ಹಾಗೆ 2 ಸೈಡು ಡೀಪ್ ಫ್ರೈ ಕೂಡ ಆಗಿದೆ. ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಇದಾಗಿದೆ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆ ಸೋರಿಸಿ ನಾವು ತೆಗೆದು ಒಂದು ಪ್ಲೇಟ್ಗೆ ಹಾಕೊಬೇಕು. ತುಂಬಾ ಈಸಿಯಾಗಿ ಒಂದ್ 10-15 ನಿಮಿಷದಲ್ಲಿ ಹೋಟೆಲ್ ಸ್ಟೈಲ್ ನಲ್ಲಿ ಮೈಸೂರು ಬೋಂಡನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಸಂಜೆ ಕಾಫಿ ಟೀ ಜೊತೆ ತಿನ್ನೋದಿಕ್ಕೆ ಒಂದೊಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಸಂಜೆ ಈವ್ನಿಂಗ್ ಸ್ನಾಕ್ಸ್ಗೆ ಹಾಗೆ ಕಾಫಿ ಟೀ ಜೊತೆಗೆ ಏನಾದ್ರೂ ಮಾಡ್ಕೊಬೇಕು ಅಂತ ಅನ್ಕೊಂಡಾಗ ಈ ರೀತಿ ರೆಸಿಪಿನ ಮನೆಯಲ್ಲೇ ಒಂದ್ಸಲನಾದ್ರೂ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಎಣ್ಣೆಯಿಂದ ತೆಗೆದು ಎಲ್ಲಾನು ಪ್ಲೇಟ್ಗೆ ಹಾಕೊಂಡಿದ್ದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಹೋಟೆಲ್ ಸ್ಟೈಲ್ ನಲ್ಲಿ ಮೈಸೂರು ಬೋಂಡನ ನೀವು ಒಂದ್ 10-15 ನಿಮಿಷದಲ್ಲೇ ಮನೆಯಲ್ಲೇನೆ ಮಾಡ್ಕೊಂಡು ತಿನ್ಬೋದು. ಅಷ್ಟೇ, ತುಂಬಾನೇ ಕ್ರಿಸ್ಪಿಯಾಗಿರುತ್ತೆ.
ಈ ರೀತಿ ಬೋಂಡನ ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಅದ್ರ ಟೇಸ್ಟೇ ಬೇರೆ. ಬೋಂಡ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಮೇಲ್ಗಡೆ ಎಲ್ಲ ತುಂಬಾ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಎಲ್ಲ ತುಂಬಾ ಸಾಫ್ಟ್ ಆಗಿ ಬೆಂದಿದೆ. ಅದರಲ್ಲೂ ತಿನ್ನೋದಿಕ್ಕಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅದರಲ್ಲೂ ಕಾಯಿ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಈ ರೆಸಿಪಿ ವಿಡಿಯೋ. ಸಿಗೋಣ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.